ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಫಿರೋಜ್ ಖಾನ್ ಮೇಲೆ ಇರುವ ಆರೋಪ. ಇವರ ಪಾಕಿಸ್ತಾನದ ವಿಸಿಟ್ ನಂತರ ಇವರು ಎಂಬರಾಸ್ಮೆಂಟ್ ಆಗ್ಬಿಟ್ರು. ಫಿರೋಜ್ ಖಾನ್ ಸಾಬ್, ನಿಮ್ಮ ತಮ್ಮ ಅಕ್ಬರ್ ಅವರ ಫಿಲ್ಮ್ ತಾಜ್ ಮಹಲ್ ತೋರಿಸ್ತೀನಿ ಅಂತ ಪಾಕಿಸ್ತಾನದವ್ರಿಗೆ ಮಾತು ಕೊಟ್ಟಿದ್ರು. ಅದಕ್ಕೋಸ್ಕರ ನೀವಲ್ಲಿಗೆ ಹೋಗಿದ್ರಿ. ಆದ್ರೆ ಆ ಸಮಾರಂಭದಲ್ಲಿ ನೀವೊಂದು ಎಡವಟ್ಟನ್ನ ಮಾಡಿದ್ರಿ. ಅದೇನು ಅಂತಂದ್ರೆ, ಅಲ್ಲಿ ಒಂದ್ ಮಾತು ಹೇಳ್ತೀರಿ, ಅಲ್ಲಿನ ಒಬ್ಬ ಆಂಕರ್ಗೆ ನಿನ್ನ ಮೀಸೆ ಕಿತ್ತು ಬಾಯಿಗೆ ಹಾಕ್ತೀನಿ ಅಂತ ಹೇಳಿದ್ರಿ. ರಜತ್ಜಿ, ಇದು ಪೂರ್ತಿ ತಪ್ಪಾದ ಮಾಹಿತಿ. ನಾನು ಅವ್ರ ಜೊತೆ ಮುಖಾಮುಖಿ ಆಗ್ಲೇ ಇಲ್ಲ. ಆ ಆಂಕರ್ ಏನಿದ್ದಾರೆ, ಅವ್ರ ಹೆಸರು ಫಜ್ಲುಲ್ ರೆಹಮಾನ್ ಫಕ್ರೆ ಆಲಂ. ಅದು ನಾನು ಬರೀ ಅವ್ರನ್ನ ಒಮ್ಮೆ ನೋಡಿದ್ದೆ ಅಷ್ಟೇ. ಅಂದ್ರೆ ಯಾವಾಗ ನನಗೆ ಮಾತಾಡೋ ಚಾನ್ಸ್ ಸಿಕ್ತೋ ಅವಾಗ ಅವರು ಆಡಿಯನ್ಸ್ ಹತ್ರ ಕೂತಿದ್ರು. ನನ್ನನ್ನ ಕೆಲವು ಪ್ರಶ್ನೆಗಳು ಕೇಳಿದ್ರು. ಇದು ನಿಜನಾ? ಅವರು ನಿಮ್ಮ ಹತ್ರ ಬಂದು ಕ್ಯಾಮ್ರಾ ತಗೊಂಡ್ ಬಂದು ಮೈಕ್ರೋಫೋನ್ ತಗೊಂಡ್ ಬಂದು ನಿಮ್ಮ ಹತ್ರ ಏನೋ ಹೇಳೋದಕ್ಕೆ ಹೇಳಿದ್ರು? ಹೌದು ಹೌದು. ಅವ್ರು ಪ್ರತಿಯೊಬ್ಬರ ಹತ್ರನೂ ಹೋಗ್ತಾ ಇದ್ರು. ಮೊದಲು ನನ್ನ ಸಹೋದರ ಅಕ್ಬರ್ ಖಾನ್ ಹತ್ರ ಮಾತಾಡಿದ್ರು, ಯಾಕೆಂದ್ರೆ ಆತ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಿದ್ದ. ಮತ್ತದಾದ್ಮೇಲೆ ನನ್ನ ಹತ್ರ ಬಂದ್ರು. ಮತ್ ನನಗೇನ್ ಹೇಳ್ಬೇಕು ಅನ್ನಿಸ್ತು ಅದನ್ನ ಹೇಳಿ. ಅಂತದ್ ಏನ್ ಹೇಳಿದ್ರಿ ನೀವು ಅವ್ರಿಗೆ ಬೆಂಕಿ ಹತ್ಕೊಳ್ಳೋಂಥದ್ದು? ನಾನು ಹೇಳಿದ್ದಿಷ್ಟೇ, ಏನಂದ್ರೆ ನನಗೆ ಹೆಮ್ಮೆ ಇದೆ ಹಿಂದೂಸ್ತಾನಿ ಆಗಿರೋದಕ್ಕೆ. ಐ ಆಮ್ ಪ್ರೌಡ್ ಟು ಬಿ ಅನ್ ಇಂಡಿಯನ್. ಆರ್ಸ್ ಇಸ್ ದ ಮೋಸ್ಟ್ ಸೆಕ್ಯುಲರ್ ಕಂಟ್ರಿ ಇನ್ ದ ವರ್ಲ್ಡ್. ಮತ್ತೆ ನನ್ನ ಅರ್ಥ ಅವಾಗ ಏನಾಗಿತ್ತು ಅಂದ್ರೆ, ಅವ್ರಿಗೆ ಇದನ್ನ ಹೇಳ್ದೆ, ಏನಂದ್ರೆ ಸೋಷಿಯಲ್ ಅನ್ರೆಸ್ಟ್ ಈಸ್ ಅ ಕಾಸ್ ಆಫ್ ರಿಲಿಜಿಯಸ್ ಡಿಫರೆನ್ಸಸ್. ಇಟ್ ಹ್ಯಾಪನ್ಸ್ ಇನ್ ಆರ್ ಕಂಟ್ರಿ, ಇಟ್ ಹ್ಯಾಪನ್ಸ್ ಇನ್ ಯೋರ್ ಕಂಟ್ರಿ ಅಟ್ ಟೈಮ್ಸ್, ಆ್ಯಂಡ್ ಇಟ್ ಹ್ಯಾಪನ್ಸ್ ಇನ್ ಅದರ್ ಕಂಟ್ರೀಸ್. ನಾನು ಆ ಮಾತನ್ನ ಜನರಲೈಸ್ ಮಾಡಿ ಪಾಕಿಸ್ತಾನಕ್ಕಂತೂ ಹೇಳಲಿಲ್ಲ. ಆ್ಯಂಡ್ ಐ ಸೆಡ್ ಇಟ್ ವಿತ್ ಅನ್ ಓಪನ್ ಹಾರ್ಟ್. ಆ್ಯಂಡ್ ಐ ಸೆಡ್ ಆಸ್ ಇಸ್ ದ ಗ್ರೇಟೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ವಿತ್ ಅ ಮುಸ್ಲಿಂ ಪ್ರೆಸಿಡೆಂಟ್ ಅಂಡ್ ಅ ಸಿಖ್ ಪ್ರೈಮ್ ಮಿನಿಸ್ಟರ್. ಇಂಥ ಉದಾಹರಣೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಯಾವಾಗ ನೀವು ಈ ಮಾತು ಹೇಳ್ತೀರಿ, ಹಿಂದೂಸ್ತಾನ ಒಂದು ಸೆಕ್ಯುಲರ್ ಕಂಟ್ರಿ ಆಗಿದೆ, ಇದೊಂದು ಎಂಥ ದೇಶ ಅಂತಂದ್ರೆ ಇಲ್ಲಿ ಸಿಖ್ ಪ್ರಧಾನಮಂತ್ರಿ ಆಗಿದ್ದಾರೆ, ಮುಸ್ಲಿಂ ಪ್ರೆಸಿಡೆಂಟ್ ಆಗಿದ್ದಾರೆ, ಈ ಮಾತು ಅವ್ರಿಗೆ ಇಷ್ಟ ಆಗ್ಲಿಲ್ವಾ? ಈಗ ನನಗೆ ಅರ್ಥ ಆಗ್ತಿಲ್ಲ ಈ ವಿಷಯ ಅವ್ರಿಗೆ ಯಾಕೆ ಇಷ್ಟ ಆಗ್ಲಿಲ್ಲ ಅಂತ. ಇದು ವಾಸ್ತವ. ಆ್ಯಂಡ್ ವಿ ಆರ್ ಆಲ್ ಪ್ರೌಡ್ ಆಫ್ ಇಟ್. ಆ್ಯಂಡ್ ಐ ಆಸ್ ಅನ್ ಇಂಡಿಯನ್ ಐ ಆಮ್ ಪ್ರೌಡ್ ಟು ಬಿ ಅನ್ ಇಂಡಿಯನ್. ಮತ್ತಿದು ವಾಸ್ತವ. ಇದಕ್ಕಿಂತ ಮುಂಚೆನೂ ನಮ್ಮಲ್ಲಿ ಮುಸ್ಲಿಂ ಪ್ರೆಸಿಡೆಂಟ್ಸ್ ಆಗಿದ್ರು, ಚೀಫ್ ಮಿನಿಸ್ಟರ್ಸೂ ಆಗಿದ್ರು, ಹಾಗೆ ಚೀಫ್ ಜಸ್ಟಿಸ್ ಕೂಡ ಆಗಿದ್ರು. ಮತ್ತೆ ನಾನ್ ಕೇಳ್ಪಟ್ಟೆ ನೀವು ಹೇಳಿದ್ರಂತೆ ಪಾಕಿಸ್ತಾನದಲ್ಲಿ ಮುಸಲ್ಮಾನರನ್ನ ಕೊಲ್ತಾರೆ ಅಂತ. ನಾನು ಹೇಳಿದ್ದು ಏನಂದ್ರೆ, ರಜತ್ ಅವರೇ, ಸೋಷಿಯಲ್ ಅನ್ರೆಸ್ಟ್ ಕಾರಣದಿಂದ, ರಿಲಿಜಿಯಸ್ ಡಿಫರೆನ್ಸಸ್ ಕಾರಣದಿಂದ ಎಷ್ಟೋ ಸಲ ದಂಗೆ ಗಲಾಟೆ ಆಗತ್ತೆ ಪ್ರತಿ ದೇಶದಲ್ಲೂ. ನಾನು ಹೇಳಿದೆ ನಮ್ ದೇಶದಲ್ಲೂ ಆಗತ್ತೆ. ಈ ಮಾತು ಸರಿಯಾಗಿದೆ. ನಾನೇನ್ ತಪ್ಪು ಹೇಳ್ದೆ? ನಾನು ಹೇಳ್ದೆ ನಮ್ ದೇಶದಲ್ಲೂ ಆಗತ್ತೆ, ನಿಮ್ ದೇಶದಲ್ಲೂ ಆಗತ್ತೆ ಅಂತ. ನಾನು ಹೇಳ್ದೆ ಇದು ಒಳ್ಳೆ ವಿಷಯ ಅಲ್ಲ, ಇಡೀ ವರ್ಲ್ಡಲ್ಲಿ ಆಗತ್ತೆ ಅಂತ. ಬಹುಶಃ ನೀವು ಮೊದಲನೇ ವ್ಯಕ್ತಿ ಅನ್ಸುತ್ತೆ ಯಾರಾದ್ರೂ ಪಾಕಿಸ್ತಾನಕ್ಕೆ ಹೋಗಿ ಅವರ ಆಡಿಯನ್ಸ್ನ ಮುಂದೆ, ಅವರ ಕ್ಯಾಮ್ರಾಗಳ ಮುಂದೆ ಅವರಿಗೆ ಇಷ್ಟು ಕಹಿಯಾದಂಥ ಮಾತುಗಳು ಮತ್ತು ಇಷ್ಟು ಸತ್ಯವಾದ ಮಾತುಗಳನ್ನ ಹೇಳಿರೋದು. ನೋಡಿ, ಒಂದು ವೇಳೆ ಸತ್ಯ ಕಹಿಯಾಗಿ ಅನ್ಸಿದ್ರೆ ನಾನೀಗ ಏನ್ ಹೇಳಕ್ಕಾಗಲ್ಲ. ನಾನು ಕೇಳ್ಪಟ್ಟೆ ಆ ಸತ್ಯ ಎಷ್ಟು ಕಹಿಯಾಗಿತ್ತು ಅಂತಂದ್ರೆ, ಅವರು ಆ ಸಮಯದಲ್ಲಿ ನಿಮ್ಮ ಮುಂದೆ ಇದ್ದಂಥ ಕ್ಯಾಮ್ರಾ, ಮೈಕ್ರೋಫೋನ್ ಎರಡನ್ನೂ ತೆಗೆದ್ಬಿಟ್ರಂತೆ. ಹೌದು, ಫಕ್ರೆ ಆಲಂ ಅವರು ನನ್ನ ಮಾತು ಮುಗಿಯೋದಕ್ಕೆ ಮುಂಚೆನೆ ಸ್ವಲ್ಪ ಮುಂದಕ್ಕೆ ಹೋಗೋಕ್ಕೆ ಶುರು ಮಾಡಿದ್ರು. ನಾನು ಹೇಳ್ದೆ ನಿಂತ್ಕೊಳ್ಳಿ ನೀವು. ಮತ್ತೆ ನಾನು ನನ್ನ ಸ್ಪೀಚ್ನ ಪೂರ್ತಿ ಮಾಡಲಿಲ್ಲ. ನನಗಿನ್ನೂ 4-5 ಶಬ್ದ ಮಾತಾಡೋದಿತ್ತು, ಅದನ್ನು ನಾನು ಹೇಳ್ದೆ. ಈಗ ಅದಾದ್ಮೇಲೆ ಅವರು ಕಬೀರ್ ಬೇಡಿ ಹತ್ರ ಹೋದ್ರು, ಸಂಜಯ್ ಖಾನ್, ಶತ್ರುಘ್ನ ಸಿನ್ಹಾ, ಯಾರ್ಯಾರು ನಮ್ಮ ಪರ್ಸನಾಲಿಟೀಸ್ ಇದ್ರು, ಫರ್ದೀನ್ ಖಾನ್, ಮತ್ತೆ ಮನೀಷಾ ಕೊಯ್ರಾಲಾ ಹತ್ರ ಕೂಡ ಹೋದ್ರು. ಮತ್ತೆ ಮನೀಷಾ ಹತ್ರ ಹೇಳಕ್ ಶುರು ಮಾಡಿದ್ರು, ನೀವ್ ಯಾಕಿಷ್ಟು ನರ್ವಸ್ ಆಗಿದ್ದೀರಾ? ಮನೀಷಾ, ಯು ಆರ್ ಶಿವರಿಂಗ್. ಅದು ಪಾಪ ಆಕೆ ಟಿಮಿಡ್, ಶಿ ಇಸ್ ಅ ವೆರಿ ನೈಸ್ ಲೇಡಿ, ಶಿ ಇಸ್ ವೆರಿ ಟಿಮಿಡ್, ಶಿ ಇಸ್ ಒನ್ ಆಫ್ ಅವರ್ ಸ್ಟಾರ್ಸ್. ನಾವು ಅಲ್ಲಿಗೆ ಗೆಸ್ಟ್ ಆಗಿ ಹೋಗಿದ್ವಿ ರಜತ್ ಅವರೇ. ಮತ್ತೆ ನೋ ಆಂಕರ್ ಹ್ಯಾಸ್ ದ ರೈಟ್ ಟು ಸೇ ಯು ಆರ್ ಶಿವರಿಂಗ್. ಅಂಡ್ ವೈ ಆರ್ ಯು ನಾಟ್ ಲೈಕ್ ದಿಸ್ ಇನ್ ದ ಫಿಲ್ಮ್ಸ್? ಅದು ನನಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ನಾನು ಅನ್ಕೊಂಡೆ ವ್ಯಕ್ತಿ ಹತ್ರ ಕೇಳಬೇಕು, ಯಾಕೆ ನೀವು ವೈ ಡು ಯು ಇನ್ಸಲ್ಟ್ ದಿಸ್ ಲೇಡಿ ಲೈಕ್ ದಿಸ್? ಶಿ ಇಸ್ ಅ ಫೈನ್ ಆಕ್ಟ್ರೆಸ್, ಒನ್ ಆಫ್ ಅವರ್ ಟಾಪ್ ಸ್ಟಾರ್ಸ್, ಅಂಡ್ ಶಿ ಕಮ್ಸ್ ಫ್ರಮ್ ಎ ವೆರಿ ಗುಡ್ ಫ್ಯಾಮಿಲಿ. So this is what I wanted to ask him. So I left my table. I spoke to one of the people on our table, my friend's wife, a Pakistani friend of mine, who is a prominent citizen there. I told the lady, she was sitting next to me, he was sitting there. I said, I'm going to ask this man. ನನ್ನ ಟೇಬಲಿಂದ ಎದ್ದು ಹೋದೆ. ಮತ್ತೆ ಈ ವ್ಯಕ್ತಿ ಏನ್ ಅನ್ಕೊಂಡ ಅಂತ ನನಗೆ ಗೊತ್ತಾಗ್ಲಿಲ್ಲ. ಅವನು ಹೋದ ಅವರು ನಿಮ್ ಫಿಲ್ಮ್ ನಲ್ಲಿ ರೋಲ್ ನೋಡಿದ್ದಾರೆ ಅಂತ ಅನ್ಸುತ್ತೆ. ನೀವು ಹೇಳ್ತಿರಲ್ಲ ನಿನ್ನ ರಕ್ತ ಕುಡಿತೀನಿ ಅಂತ, ಅವ್ರಿಗೆ ಅನ್ಸಿರ್ಬೋದು ಬಹುಶಃ. ರಜತ್ಜಿ ನನ್ನ ಬಗ್ಗೆ ಹೇಳ್ತಾರೆ ಏನಂದ್ರೆ, ನನಗೆ ತುಂಬಾ ಸಿಟ್ಟು ಬರುತ್ತೆ, ಆದ್ರೆ ಐ ಆಮ್ ದ ಮೋಸ್ಟ್ ಕಂಪ್ಯಾಷನೇಟ್ ಮ್ಯಾನ್ ಇನ್ ದಿಸ್ ವರ್ಲ್ಡ್. ಅಂಡ್ ದಟ್ಸ್ ಇದು ನಿಜನಾ? ಏನಂದ್ರೆ ಅವರು ಮನೀಷಾ ಹತ್ರ ಈ ತರಹದ ಪ್ರಶ್ನೆಗಳನ್ನ ಕೇಳಿದಾಗ ನಿಮಗೆ ಸಿಟ್ಟು ಬರುತ್ತೆ,
ಮತ್ತೆ ಆ ಸಿಟ್ಟಿಗೆ ಹೆದರಿ ಆ ಪಾಕಿಸ್ತಾನಿ ಆಂಕರ್ ಏನಿದ್ರು ಅವರು ಆ ಕಡೆ ಈ ಕಡೆ ಓಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲ, ಅವರು ತಮ್ಮ ಮಾತ್ ಮುಗಿಸಿ, ನಿಜ ಏನಂದ್ರೆ ಮಾತ್ ಮುಗಿಸಿ ಅವರು ತಮ್ಮ ಪಾಡಿಗೆ ಬ್ಯಾಕ್ ಸ್ಟೇಜ್ಗೆ ಹೋದ್ರು. ಅವ್ರಿಗೆ ಗೊತ್ತಾಯ್ತು ನಾನು ಅವ್ರ ಕಡೆ ಬರ್ತಾ ಇದ್ದೀನಿ ಅಂತ. ಅಲ್ಲಿಂದ ಅವ್ರು ಹೊರಟೋದ್ರು. ನಾನು ಅದಾದ್ಮೇಲೆ ನೋಡ್ಲೇ ಇಲ್ಲ ಅವ್ರನ್ನ. ಇದೇನು ಸ್ಕಫಲ್ ಆಯ್ತು, ಮತ್ತೆ ನಾನು ಅವರು ಕೈ ಮಿಲಾಯಿಸಿದ್ವಿ, ಇದೆಲ್ಲ ಕಟ್ಟುಕತೆ ಅಷ್ಟೇ, ಪೂರ್ತಿ ಶುದ್ಧ ಸುಳ್ಳು. ನಾನು ಇದನ್ನು ಕೇಳ್ಪಟ್ಟೆ ಏನಂದ್ರೆ ಅಲ್ಲಿ ನೀವು ಪ್ಲೇಟ್ಗಳನ್ನ ಒಡೆದು ಹಾಕಿದ್ರಿ ಅಂತ. ಈಗ ನೀವೇ ನೋಡಿ ವಿಷಯ ಎಷ್ಟು ದೊಡ್ಡದ್ ಮಾಡ್ತಾರೆ ಅಂತ. ಯೇ ದಾಸ್ತಾ ಕಹಾ ಶುರು ಕಹಾ ಖತಮ್, ಈ ಹಾಡ್ ನೆನ್ಪಾಗತ್ ನಂಗೆ. ಇದು ವಿಚಿತ್ರವಾದ ಕಾಕತಾಳೀಯ. ಏನಂದ್ರೆ ದಿನೇ ದಿನೇ ಹೊಸ ವಿಷಯಗಳು ಹುಟ್ಕೊಳ್ಳುತ್ತೆ. ಮತ್ತೆ ಅಲ್ಲಿ ಪಾಕಿಸ್ತಾನಿ ಪೇಪರ್ಗಳಲ್ಲಿ ಪ್ರಿಂಟ್ ಆಗಿತ್ತು ಏನಂದ್ರೆ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ರು. ಮತ್ತೆ ಅವ್ರು ಇದು ಕೂಡ ಬರ್ದಿದ್ರು ಏನಂದ್ರೆ ಸ್ವಲ್ಪ ಜಾಸ್ತಿ ತಗೊಂಡಿದ್ರು ಫಿರೋಜ್ ಖಾನ್ ಅಂತ. ರಜಜ್ಜಿ ನೋಡಿ, ನಾನು 2 ಗ್ಲಾಸು ಶಾಂಪೇನ್ ಕುಡ್ದಿದ್ದೆ. ನಾನ್ ಸತ್ಯ ಹೇಳ್ತೀನಿ, ಶಾಂಪೇನ್ ವಾಸ್ ಬೀಯಿಂಗ್ ಸರ್ವ್ಡ್ ಟು ಎವ್ರಿಬಡಿ. ಪ್ರತಿಯೊಬ್ರು ಶಾಂಪೇನ್ ಕುಡಿತಾ ಇದ್ರು. ಎಷ್ಟು ಜನ ಗೆಸ್ಟ್ ಇದ್ರು. ನಾವು ಕುಡಿತಿದ್ವಿ, ಪಾಕಿಸ್ತಾನದವರು ಕುಡಿತಿದ್ರು. ವಿ ವರ್ ಎಂಜಾಯಿಂಗ್ ಇಟ್. ಯಾಕೆಂದ್ರೆ ಒಂದು ಒಳ್ಳೆ ಪ್ರೀಮಿಯರ್ ನೋಡಿದ್ವಿ ನಾವು. ಅದಾದ್ಮೇಲೆ ನಮ್ಮ ಪಾರ್ಟಿಗೆ ಬಂದ. ಆದ್ರೆ ಈ ಮಾತು ಸತ್ಯನಾ? ಏನಂದ್ರೆ ಜಗಳ ಎಷ್ಟು ಜಾಸ್ತಿ ಆಗಿತ್ತು ಅಂದ್ರೆ ಶತ್ರುಘ್ನ ಸಿನ್ಹಾ ಅವರು ಮಧ್ಯೆ ಬಂದು ನಿಮ್ಮನ್ನ ಸಮಾಧಾನ ಮಾಡ್ಬೇಕಾಯ್ತು. ಶತ್ರುಘ್ನ್ ಅವರು ಅಲ್ಲಿರ್ಲಿಲ್ಲ. ಶತ್ರುಘ್ನ್ ಅವರು ತಮ್ಮ ಟೇಬಲ್ ಅಲ್ಲೇ ಕೂತಿದ್ರು. ಶತ್ರುಘ್ನ್ ಅವ್ರ ಹತ್ರ ನೀವು ಕೇಳ್ಬೋದು, ನಿಮ್ ಮುಂದೆ ಯಾವಾಗ ಹೀಗೆ? ಯಾಕೆಂದ್ರೆ ಅವ್ರಿಗೂ ನನಗೂ ತುಂಬಾ ಒಳ್ಳೆ ಗೆಳತನ ಇದೆ. ನಮ್ ಗೆಳತನ ತುಂಬಾ ಚೆನ್ನಾಗಿದೆ. ನಾವಿಬ್ರು ಒಂದ್ ಫಿಲ್ಮಲ್ಲಿ ಕೆಲಸ ಮಾಡಿದ್ವಿ, ಕಶ್ಮಕಶ್ ಅಂತ. ನಾನು ಅವ್ರಿಗೆ ಬಿಹಾರಿ ಪಠಾನ್ ಅನ್ನೋ ಬಿರುದನ್ ಕೊಡ್ತೀನಿ, ಶತ್ರುಘ್ನ್ ಸಿನ್ಹಾ ಅವ್ರಿಗೆ. ಅಂದ್ರೆ ನೀವ್ ಹೇಳ್ತಾ ಇರೋದೇನಂದ್ರೆ ಏನು ವಿಶೇಷ ನಡೀಲಿಲ್ಲ, ಸಾಸಿವೆ ಕಾಳನ್ನ ಶಿಖರ ಮಾಡ್ಬಿಟ್ರು, ಸಣ್ಣ ವಿಷಯನ ದೊಡ್ಡದ್ ಮಾಡ್ಬಿಟ್ರು, ತುಂಬಾ ದೊಡ್ಡದ್ ಮಾಡ್ಬಿಟ್ರು. ಆದ್ರೆ ವಿಷಯ ಎಷ್ಟು ದೊಡ್ಡದಾಯ್ತು ಅಂದ್ರೆ ಅಲ್ಲಿನ ಪೇಪರ್ನಲ್ಲಿ ಪ್ರಿಂಟ್ ಆಗಿತ್ತು ಏನಂದ್ರೆ ನಿಮ್ಮನ್ನ ಡಿಪೋರ್ಟ್ ಮಾಡಿದ್ರು ಪಾಕಿಸ್ತಾನದಿಂದ ಅಂತ. ರಾತ್ರಿ ಹೇಳಿದ್ರಂತೆ ಫಿರೋಜ್ ಖಾನ್ ಹೊರಟು ಬಿಡಿ ಈಗ್ಲೇ ಇಲ್ಲಿಂದ ಅಂತ. ನೋಡಿ, ನಾನು ಅದಕ್ಕೆ ನನ್ನ ಪಾಸ್ಪೋರ್ಟ್ನ ಜೊತೆನೇ ತಂದೆ ರಜತ್ ಅವ್ರೆ. ನಾನು ಮೊದಲು ನಿಮಗೆ ಐಟಿನರರಿ ಹೇಳ್ತೀನಿ ಪಾಕಿಸ್ತಾನದ್ದು ಏನಿದೆ ಅಂತ. 24ಕ್ಕೆ ತಲುಪಿದ್ವಿ, ಪ್ರೆಸ್ ಕಾನ್ಫರೆನ್ಸ್ ಅದು ಇದು. 25ಕ್ಕೆ ಅಗೇನ್ ಪ್ರೆಸ್ ಕಾನ್ಫರೆನ್ಸ್ ಮತ್ತೆ ಬ್ಲಾಬ್ಲಾ. 26ಕ್ಕೆ ಪ್ರೀಮಿಯರ್ ಇತ್ತು. ಪ್ರೀಮಿಯರ್ ಆದ್ಮೇಲೆ ಈ ಪಾರ್ಟಿ ಇತ್ತು ಗಾಲ್ಫ್ ಕ್ಲಬ್ಬಲ್ಲಿ. ಈ ಪಾರ್ಟಿಯಲ್ಲಿ ಈ ಘಟನೆ ಆಯಿತು. ಇದರ ನಂತರ ಮಾರನೇ ದಿನ ಬೆಳಗ್ಗೆ ದ ಡೆಲಿಗೇಷನ್ ವಾಸ್ ಗೋಯಿಂಗ್ ಟು ಕರಾಚಿಯಲ್ಲಿ ಪ್ರೀಮಿಯರ್ ಇತ್ತು. ರಾತ್ರಿ 2 ಗಂಟೆ ಆಗಿತ್ತು. ನಾನು ಅಕ್ಬರ್ಗೆ ಹೇಳ್ದೆ, ನೋಡು, ನಾನು ಸ್ಪೆಷಲ್ ಆಗಿ ಬರೋ ಅಗತ್ಯ ಏನಿದೆ, ನನಗೆ ಸುಸ್ತಾಗಿದೆ. ನಾಳೆ ಪಂಜಾಬ್ನ ಮುಖ್ಯಮಂತ್ರಿ ಪರ್ವೇಶ್ ಚೌಧರಿ ಇಲಾಹಿ ನನಗೆ ರೆಡ್ ಫೋರ್ಟ್ಗೆ ಇನ್ವೈಟ್ ಮಾಡಿದ್ದಾರೆ. ನಾನು ಪ್ಲೀಸ್ ಅವಾಯ್ಡ್ ಇಟ್. ಅವ್ರು ಹೇಳಿದ್ರು ಪ್ಲೀಸ್ ನೀವು ಬನ್ನಿ ಅಂತ. ನಾನು ಹೇಳ್ದೆ, ಈಗ ನೀವೆಲ್ಲ ಹೋಗಿ, ಯು ಆರ್ ದೇರ್, ಶತ್ರುಘ್ನ್ ಸಿನ್ಹಾ ಇಸ್ ದೇರ್, ಯು ಆರ್ ದೇರ್, ಫರ್ದೀನ್ ಖಾನ್ ಇಸ್ ದೇರ್, ನೀವೆಲ್ಲ ಹೋಗಿ ಅಂತ. ಇವರೆಲ್ಲ ಬೆಳಿಗ್ಗೆ ಹೊರಟ್ರು. 2ನೇ ರಾತ್ರಿ ನಾನು ಹೋದೆ ರೆಡ್ ಫೋರ್ಟ್ಗೆ. ನನಗೆ ಎಷ್ಟು ಗೌರವ ಕೊಡ್ಲಾಯ್ತು ಅಲ್ಲಿ ರೆಡ್ ಫೋರ್ಟಲ್ಲಿ ಅಂದ್ರೆ ರಜತ್ ಅವ್ರೆ, ಚೀಫ್ ಮಿನಿಸ್ಟರ್ ಆಫ್ ಪಂಜಾಬ್, ಮೋಸ್ಟ್ ಪವರ್ಫುಲ್ ಸ್ಟೇಟ್ ಮಿಸ್ಟರ್ ಚೌಧರಿ ಇಲಾಹಿ, ಹಿಸ್ ಎಲ್ಡರ್ ಬ್ರದರ್ ದಿ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಆಫ್ ಪಂಜಾಬ್, ದ ಚೀಫ್ ಆಫ್ ದ ಮುಸ್ಲಿಂ ಲೀಗ್, 50 ambassadors of all the countries, and entirely, mostly all the members and senators of the Pakistan Punjab Assembly. And the audio vision finished and lighting sound thing finished on Shahjahan. ತುಂಬಾ ಸುಂದರವಾದ ಜಾಗ. ನಮ್ಮ ಫತೇಪುರ್ ಸಿಕ್ರಿಗೆ ಹೋಲ್ಸಿದ್ರೆ ಅಷ್ಟೊಂದೇನಿಲ್ಲ, ಬಟ್ ಇಟ್ಸ್ ಎ ವೆರಿ ವೆರಿ ಪ್ರೆಟಿ ಪ್ಲೇಸ್. ಅದು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಆ ಪ್ರೋಗ್ರಾಮ್ ನೋಡಿ. ಶಹಜಹಾನ್ ಮೇಲಿತ್ತು ಅದು. ಅವರದಾದ್ಮೇಲೆ ಹೇಳಿದ್ರು ಏನಂದ್ರೆ, ಚೀಫ್ ಮಿನಿಸ್ಟರ್ ಪಕ್ಕದಲ್ಲೇ ಕೂತಿದ್ದೆ, ಇಲ್ಲೇ ಇದ್ದೆ, ಅವ್ರು ಮುಂದೆ ಕೂತಿದ್ರು. ಫಿರೋಜ್ ಸಾಬ್ ಅವರೇ ನೀವು. ನಾನು ಹೇಳ್ದೆ ಚೌಧರಿ ಅವ್ರಿಗೆ, ಇದು ಸರಿ ಇರಲ್ಲ, ಮೊದಲು ನೀವು ಮಾತಾಡಬೇಕು. I was given the honor, nobody else spoken except me. I was the only person who spoke in that platform. And the kind of applause I got, and the kind of feelings that I wanted to bring. ಏನು ವಾಜಪೇಯಿ ಜಿ ಶುರು ಮಾಡಿದ್ರು ವಿತೌಟ್ ಕ್ರಿಕೆಟ್ ಟೀಮ್, ಏನು ಪ್ರೆಸಿಡೆಂಟ್ ಮುಷರಫ್ ರೆಸ್ಪಾಂಡ್ ಮಾಡಿದ್ರು. ಮತ್ತೆ ಐ ಆಲ್ವೇಸ್ ಪ್ರೈಸ್ ದ ಪ್ರೆಸಿಡೆಂಟ್ ಬಿಕಾಸ್ ಐ ಥಿಂಕ್ ಹಿ ಈಸ್ ನಾಟ್ ಜಸ್ಟ್ ಎ ಮಿಲಿಟರಿ ಮ್ಯಾನ್, ಹಿ ಈಸ್ ಎ ಸ್ಟೇಟ್ಸ್ಮನ್. ಪ್ರೆಸಿಡೆಂಟ್ ಮುಷರಫ್ ಇಸ್ ಎ ಸ್ಟೇಟ್ಸ್ಮನ್. And he knows there are some hardline elements there in Pakistan. We have to. So he is trying his best to create, the situation where these two countries can become close. We'll be the biggest in the world after America. I don't think anybody can. ಯಾವ ಮುಷರಫ್ ಸರ್ ಬಗ್ಗೆ ಇಷ್ಟು ಹೊಗಳ್ತಾ ಇದ್ದೀರಾ? ಅವ್ರ ಕಡೆಯಿಂದಾನೇ ಪತ್ರಿಕೆಗಳಲ್ಲಿ ಪ್ರಿಂಟ್ ಆಗಿದೆ. ಅವರು ಏನ್ ಹೇಳಿದ್ದಾರೆ ಅಂತಂದ್ರೆ, ಡಿಪೋರ್ಟ್ ಮಾಡಬೇಕು ಇಂಥ ವ್ಯಕ್ತಿಗಳನ್ನ ಅಂತ. ಈಗ ರಜತ್ ಅವರೇ, ನಾನು ಏನ್ ಹೇಳಿ ನಿಮ್ಗೆ, ಇದು ಯಾವ ರೀತಿಯಲ್ಲಿ ನ್ಯೂಸ್ ಅಲ್ಲಿಗೆ ತಲುಪಿದೆ, ಇದು ಏನಿತ್ತು, ಇದಾದ್ಮೇಲೆ ಇಲ್ಲಿನ ಪೇಪರ್ಗಳಲ್ಲಿ ಬಂತು. ಅಬ್ಬಾಸ್ ನಖ್ವಿ ಸಾಹೇಬ್ರು ಹೇಳಿದ್ರು ಏನಂದ್ರೆ, ಫಿರೋಜ್ ಖಾನ್ ಇಸ್ ಎ ಟ್ರೂ ನ್ಯಾಷನಲಿಸ್ಟ್, ಐ ಆಮ್ ಎ ಟ್ರೂ ನ್ಯಾಷನಲಿಸ್ಟ್. ಥ್ಯಾಂಕ್ ಯು ಸೋ ಮಚ್ ನೀವು ಹೇಳಿದ್ದಕ್ಕೆ. ಆದ್ರೆ ಜೊತೆಗೆ ಇದು ಕೂಡ ಹೇಳಿದ್ರು ಏನಂದ್ರೆ, ಫಿರೋಜ್ ಖಾನ್ ಸೇಸ್ ದಟ್ ಪಾಕಿಸ್ತಾನ್ ವಾಸ್ ಬಿಲ್ಟ್ ಆನ್ ಹೇಟ್ರೆಡ್ ಅಂಡ್ ಪಾಕಿಸ್ತಾನಿ ಇಂಡಿಯನ್ ಮುಸ್ಲಿಮ್ಸ್ ವೆನ್ ದೇರ್ ಹ್ಯಾವ್ ಟ್ರೀಟೆಡ್ ಬ್ಯಾಡ್ಲಿ. ಐ ನೆವರ್ ಸೆಡ್ ದಿಸ್. It's my speech is documented.
ಐ ಮೀನ್ ಇಟ್ಸ್ ಆನ್ ಬ್ಲ್ಯಾಕ್ ಅಂಡ್ ಐ ಮೀನ್ ಇಟ್ಸ್ ಆನ್ ದ ಕ್ಯಾಮ್ರಾ. ಇದೊಂದು ವಿಷಯ ಈಗ ಇಲ್ಲಿನ ಪತ್ರಿಕೆಗಳಲ್ಲಿ ಹಬ್ಸಿದ್ರು, ಮೀಡಿಯಾ ಈಗ ಇಲ್ಲಿಂದ ಹಬ್ಸಿ ಅಲ್ಲಿ ಹಾಕಿದ್ರು. ಈಗ ಇದು ಸರ್ಕ್ಯುಲೇಟ್ ಆಗ್ತಾ 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 ಗೊತ್ತಿಲ್ಲ ಪ್ರೆಸಿಡೆಂಟ್ ಹತ್ರ ನೀವು ಹೋಗಿ ಹೇಳ್ತಾ ಇದ್ರಿ ಅಂದ್ರೆ ನೀವು ಪಾಸ್ಪೋರ್ಟ್ ತಂದಿದ್ದೀರಾ ಅಂತ, ನೀವು ತೋರಿಸ್ತೀರಾ? ಖಂಡಿತ ಸಾಬೀತಾಗ್ಲಿ? ಖಂಡಿತ. ಇದು ಈ ನ್ಯೂಸ್ ಏನಿದೆ, ನಾನು ನಿಮಗೆ ಹೇಳಿದ್ನಲ್ಲ, ಡೈಲಿ ಮಿರರ್ 29th ನ್ಯೂಸ್, ಅದು ನೀವು ನೋಡಿದ್ರೆ. ನಾನು ನೋಡಿದೆ. ಮತ್ತಿದು ನನ್ನ ಪಾಸ್ಪೋರ್ಟು. ಇದ್ರಲ್ಲಿ ನಾನು ಆ ಪೇಪರ್ ಹಾಕೊಂಡು ತಂದಿದ್ದೀನಿ, ಯಾಕೆಂದ್ರೆ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ. ಜಡ್ಜ್ ಸಾಬ್ಗೆ ಕೊಡೋಣ, ಅವ್ರು ಇದನ್ನ ನೋಡ್ಬೋದು, ಮತ್ತೆ ನಮ್ಗೆ ತಿಳಿಸ್ಬೋದು. ಇಟ್ಸ್ ಆನ್ ದ 6th to 7th 8th ಪೇಜ್ ಫಾರೂಕ್. 30th ಮೇ ತಗೊಳ್ಳಿ. 30th April 2006. ಈ ವಿಷಯದಲ್ಲಂತೂ ಇವರು ಏನು ಹೇಳಿದರೆ ಅದು ಪೂರ್ತಿ ಸರಿಯಾಗಿದೆ. ಲಾಹೋರ್ನ ತಾರೀಕಿದೆ ಇದರಲ್ಲಿ, ಅದು 29th March 2006 ಇವರು ಅಲ್ಲಿಂದ ಡಿಪಾರ್ಚರ್ ಆಗಿದ್ದಾರೆ. 30th ಏಪ್ರಿಲ್ ಇವರು ಏನು ಡಿಪಾರ್ಚರ್ ಆಗಿದ್ದಾರೆ 2006. ಹಾಗೆ ಅದರ ನಂತರ ದುಬೈದು ಕೂಡ ಇದೆ, ಇವರು ಅಲ್ಲಿ ಏನು ಹೋಗಿದ್ರು ಅದೇ ದಿನದ ತಾರೀಕು ಅಲ್ಲೂ ಕೂಡ ಇದೆ. ಏನಂದ್ರೆ ಇವರು ಆ ದಿನ ಮತ್ತೆ ದುಬೈನಲ್ಲಿ 13th ಏಪ್ರಿಲ್ಗೆ ಇವರ ಎಂಟ್ರಿನೂ ಇದೆ. ಅಂದ್ರೆ ಈ ಸುದ್ದಿ ಸುಳ್ಳು ಅಂತಾಯ್ತು, ಇವರನ್ನ ಡಿಪೋರ್ಟ್ ಮಾಡಲಾಗಿತ್ತು ಅನ್ನೋದು. ಖಂಡಿತ ಸುಳ್ಳು ಅಂತ ಈ ಪಾಸ್ಪೋರ್ಟಿಂದ ಅದು ಸಾಬೀತಾಗತ್ತೆ. ಇದು ಸುಳ್ಳು. ಕನಿಷ್ಠ ಪಕ್ಷ ಇದಂತೂ ಸಾಬೀತಾಗತ್ತೆ, ಏನಂದ್ರೆ ನಿಮ್ಮನ್ನ ಡಿಪೋರ್ಟ್ ಮಾಡಿಲ್ಲ ಅಂತ. ಆದ್ರೆ ಇದು ಕೂಡ ಸರಿಯಾಗಿದೆ, ಪಾಕಿಸ್ತಾನದ ಗವರ್ನಮೆಂಟ್ ಈ ಆರ್ಡರ್ ಮಾಡಿದರೆ, ಈ ಆದೇಶ ಹೊರಡಿಸಿದೆ, ಏನಂದ್ರೆ ಫಿರೋಜ್ ಖಾನ್ಗೆ ಪಾಕಿಸ್ತಾನದ ಒಳಗಡೆ ಬರೋದಕ್ಕೆ ಬಿಡಬಾರ್ದು ಅಂತ. ನಿಮ್ಮ ಎಂಟ್ರಿ ಮೇಲೆ ನಿಷೇಧವನ್ನ ಹೇರಿದ್ದಾರೆ. ಈಗ ರಜತ್ ಅವರೇ ನೋಡಿ, ಅದು ಅವ್ರ ದೇಶ, ಮತ್ತೆ ನನಗೇನು ಪಾಕಿಸ್ತಾನದಲ್ಲಿ ಸೆಟ್ಲ್ ಆಗ್ಬೇಕಿತ್ತ? ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, 2 ದೇಶಗಳೇನಿವೆ ಇದನ್ನ ಬೆಳೆಸಬೇಕು ಕಲ್ಚರಲ್ ಆಸ್ಪೆಕ್ಟಿಂದ. ಯಾಕೆಂದ್ರೆ ಕಲ್ಚರಲ್ ಅಂಬಾಸಿಡರ್ಸ್ ಆರ್ ವೆರಿ ಗುಡ್ ಅಂಬಾಸಿಡರ್ಸ್ ಆಫ್ ದಿಸ್ ಕಂಟ್ರಿ. ದ ಗವರ್ಮೆಂಟ್ ಹ್ಯಾಸ್ ಕಮ್ ಟು ರಿಯಲೈಸ್ ದಿಸ್. ಆ್ಯಂಡ್ ಇಷ್ಟೊಂದು ಪ್ರೀತಿಯಿಂದ ನಾನು ಹೋಗಿದ್ದೆ, ಮತ್ತು ಅಷ್ಟೇ ಗೌರವ ಸಿಕ್ತು. ಇದೇನು ಇನ್ಸಿಡೆಂಟ್ ಇದೆ, ನಾನು ನಿಮಗೆ ಹೇಳ್ತಾ ಇದ್ದೀನಿ, ಚೀಫ್ ಅಸೆಂಬ್ಲಿ, ಐ ವಾಸ್ ಗೋಯಿಂಗ್ ಟು ಚೀಫ್ ಅಸೆಂಬ್ಲಿ. ಎಷ್ಟು ಪ್ರೀತಿ ಸಿಕ್ತು ಅಂದ್ರೆ ತುಂಬಾ ಜಾಸ್ತಿ. ಇಫ್ ಇಟ್ ವಾಸನ್ ಫಾರ್ ದಿಸ್ ಇನ್ಸಿಡೆಂಟ್ ಬೈ ಯಾವುದರಿಂದ ನನಗೆ ಬೇಜಾರಾಯಿತು. ಆದ್ರೆ ಏನ್ ಮಾಡೋದು, ಈಗ ಪ್ರೆಸಿಡೆಂಟ್ ಅವರು ಮುಷರಫ್ ಸಾಹೇಬ್ರು, ಮತ್ತು ಅವ್ರ ಬಗ್ಗೆ ನಾನು ಏನ್ ಹೇಳಿದ್ನೋ ಆಲ್ ಇನ್ ದ ಹೆಡ್ಲೈನ್ಸ್ ಹಿಯರ್. ಐ ಬ್ರಾಟ್ ಆಲ್ ದ ಪೇಪರ್ಸ್. ನೋಡಿ, ನೀವು ಅವರನ್ನ ಎಷ್ಟು ಹೊಗಳಿದ್ರಿ ಅಂತಂದ್ರೆ, ಈ ಪತ್ರಿಕೆಗಳು ಏನು ನೀವು ಹೇಳ್ತಾ ಇದ್ದೀರಲ್ಲ, ನಾವು ನೀವು ಪಾಕಿಸ್ತಾನವನ್ನ ಹೊಗಳಿದ್ರಿ, ನೀವು ಮುಷರಫ್ ಸಾಬ್ನ ಹೊಗಳಿದ್ರಿ. ಯಾರ್ದಾದ್ರೂ ಮನಸ್ಸಿಗೆ ನೋವಾಗುವಂತ ಯಾವುದೇ ಮಾತುಗಳನ್ನ ನೀವು ಆಡಿಲ್ಲ. ಆದ್ರೆ ಅವರು ತಮ್ಮ ಟಿವಿ ಚಾನೆಲ್ಗಳಲ್ಲಿ ನಿಮ್ಮ ಬಗ್ಗೆ ತಮಾಷೆ ಮಾಡಿದ್ರು. ಈಗ ನೋಡಿ, ಅವ್ರು ನನಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿರೋದಕ್ಕೆ ನಾನು ಅವ್ರಿಗೆ ಧನ್ಯವಾದ ಹೇಳಕ್ ಬಯಸ್ತೀನಿ. ಒಂದ್ ವೇಳೆ ನೀವು ಇಷ್ಟಪಟ್ರೆ ನಾನು ಆ ಕ್ಲಿಪ್ ನ ತೋರಿಸ್ತೀನಿ, ಯಾವ ತರ ಅವರು ತಮಾಷೆ ಮಾಡಿದ್ದಾರೆ ಅಂತ. ಹೌದು, ನಾನು ನೋಡಿದ್ದೀನಿ. ನನಗೆ ಬೇಸರ ಆಗಿದೆ ಈ ವಿಷಯಕ್ಕೆ. कहते हैं कि शराब पी के आदमी सच बोलता है. मैंने शराब नहीं पी, इसलिए मैं सच बोल रहा हूँ. समझ गए ना? देखिए, मैं असल में गुस्से में हूँ. उस पॉप स्टार ने मेरी इंसल्ट की है. हिंदुस्तान से हम यहाँ आए थे, आप हमारे मेहमान हैं, हम आपके मेहमान हैं. क्या फ़र्क पड़ता है, सब चलता है. असल में मुग़लों का ये वार, ये हमला कुछ नाकाम हो गया, क्योंकि ये ताजमहल शाहजहां ने नहीं, अकबर ने बनवा दिया. अकबर बादशाह नहीं, अकबर खान. इसमें मलका नूरजहां की पोती सोनिया जहां मुमताज महल बनी है. मैं खुद कंफ्यूज्ड हूं, क्या कह रहा था कुछ पता नहीं. मैं तो चाहता हूं प्यार दो, प्यार लो, प्यार दो, प्यार. 2 ವಿಷಯಗಳನ್ನ ಇಲ್ಲಿ ಫಿರೋಜ್ ಖಾನ್ ಸಾಬ್ ಹೇಳಿ, ಇವರು ಒಂದು ವಿಚಾರ ಹೇಳಿದ್ರು, ನಾನು ಕುಡಿಯೋದಿಲ್ಲ ಅಂತ. ಅವರು ಇಂಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತಿದ್ದಾರೆ, ಏನಂದ್ರೆ ನೀವು ಕುಡಿದಿದ್ರಿ ಅಂತ. ಎರಡನೇದು, ನೀವು ಹೇಳ್ತೀರಿ ನಾನು ಕನ್ಫ್ಯೂಸ್ ಆಗಿರ್ಲಿಲ್ಲ ಅಂತ. ಅವ್ರು ಹೇಳಕ್ ಹೊರಟಿದ್ದಾರೆ ನೀವು ಕನ್ಫ್ಯೂಸ್ ಆಗಿದ್ರಿ ಅಂತ. ನೋಡಿ, ನಾನು ಕುಡಿತೀನಿ ಶಾಂಪೇನ್, ಅವಾಗವಾಗ ಕುಡಿತೀನಿ, ನಾನು ವೈನ್ ಅವಾಗವಾಗ ಕುಡಿತೀನಿ. 2 ಗ್ಲಾಸ್ ಶಾಂಪೇನ್ ಕುಡಿದಿದ್ದೆ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ಅವೆರಡಕ್ಕೂ ಯಾವ ಸಂಬಂಧನೂ ಇರಲಿಲ್ಲ ಈ ಘಟನೆಗೆ. ಬಿಕಾಸ್ ಈ ಘಟನೆ ಏನಾಯಿತು, ಈ ವ್ಯಕ್ತಿ ವಿಷಯನ ತುಂಬಾ ದೊಡ್ಡದ್ ಮಾಡಿದಾನೆ. ಇವರು ಯಾವ ರೀತಿ ನಿಮ್ಮನ್ನ ಪೋರ್ಟ್ರೇ ಮಾಡಿದ್ದಾರೆ ಅಂತಂದ್ರೆ, ನೀವು ಕುಡ್ದಿದ್ರಿ, ನೀವು ಆ ವ್ಯಕ್ತಿ ಹಿಂದೆ ಓಡ್ತಾ ಇದ್ರಿ, ಮತ್ತೆ ಆ ವ್ಯಕ್ತಿ ನಿಮ್ಮ ಮುಂದೆ ಓಡ್ತಾ ಇದ್ದ, ಮತ್ತೆ ನೀವು ಅವನ್ಗೆ 4 ಏಟ್ ಕೂಡ ಹೊಡೆದ್ರಿ ಅಂತ. ಏನಾದ್ರೂ ಹಾಗಿದ್ರೆ ನನ್ನ ಅರೆಸ್ಟ್ ಮಾಡ್ತಿದ್ರು. ನಾನು ಅವ್ರ ದೇಶದಲ್ಲೇ ಇದ್ದೆ. ನಾನೇನಾದ್ರೂ ಅವನ್ಗೆ 2-4 ಏಟು ಹೊಡೆದಿದ್ರೆ ನಾನು ಅವ್ರ ದೇಶದಲ್ಲೇ ಇದ್ದೆ, ನನ್ನನ್ನು ಅರೆಸ್ಟ್ ಮಾಡ್ತಾ ಇದ್ರು. ಮತ್ತೆ ನಶೆಯ ಸ್ಥಿತಿ ಅಂತ ಏನ್ ಹೇಳ್ತಿದ್ದಾರೆ, ನಶೆಯ ಸ್ಥಿತಿಯಲ್ಲಿದ್ದೆ ಅವನ್ಗೆ 2-4 ಏಟ್ ಕೂಡ ಹೊಡೆದಿದ್ದೆ ಅಂತ. ಈಗೇನಾದ್ರೂ ಹಾಗಾಗಿದ್ರೆ ಇಟ್ ಡಸಂಟ್ ಸ್ಟ್ಯಾಂಡ್ ಟು ರೀಸನ್ ರಜತ್ ಅವ್ರೆ.
ಈ ಮಾತು ನಿಜನಾ? ಆ ಸಮಯ ಯಾವಾಗ ಈ ಘಟನೆ ನಡೀತು, ಹೌದು. ಎಷ್ಟು ಜನ ಇದ್ರು? ತುಂಬಾ ಜನ ಇದ್ರು. ಅದರಲ್ಲಿ ಅಕ್ಬರ್ ಖಾನ್ ಕೂಡ ಇದ್ರು, ಹಾ. ಅದರಲ್ಲಿ ಸಂಜಯ್ ಕೂಡ ಇದ್ರು, ಶತ್ರುಘ್ನ ಸಿನ್ಹಾ ಇದ್ರು, ಮಹೇಶ್ ಭಟ್ ಇದ್ರು, ಫರ್ದೀನ್ ಖಾನ್. ಫರ್ದೀನ್ ಇದ್ರು. ಈ ವ್ಯಕ್ತಿಗಳೇನಾದ್ರೂ ನಿಮ್ಮೇಲ್ ಕೋಪ ಮಾಡ್ಕೊಂಡಿದ್ರ ನೀವ್ ಈ ರೀತಿ ಮಾಡಬಾರ್ದಿತ್ತು ಅಂತ? ಕೋಪ ಅಂದ್ರೆ ಅವರು ಕನ್ಸರ್ನ್ ಆಗಿದ್ರು. ನಾನೇನು ಮಾಡ್ಲೇ ಇಲ್ಲ. ಅವರು ನೋಡಿ ಹೇಳ್ತಾರಲ್ಲ, ಕೆಟ್ಟವನ್ಗಿಂತ ಕೆಟ್ಟ ಹೆಸರಿರೋನ್ ಕೆಟ್ಟವನು ಅಂತ. ಕೆಟ್ಟವನ್ಗಿಂತ ಕೆಟ್ಟ ಹೆಸರಿರೋನ್ ಕೆಟ್ಟವನು. ಅವ್ರಿಗೆ ಹೆದರಿಕೆ ಆಯ್ತು. ಏನ್ ಇವರೆಲ್ಲ ನನ್ನ ಪಕ್ಕದಲ್ಲಿ ಕೂತಿದ್ರು, ಸ್ವಲ್ಪ ಮೃದು ಸ್ವಭಾವದ ವ್ಯಕ್ತಿಗಳು. ನನ್ ಗೆಳೆಯರೇನಿದ್ದಾರೆ ಅವ್ರಿಗೆ ಅನ್ನಿಸ್ತು ಏನಂದ್ರೆ ನಾನು ಹೋಗಿ ಅವನ್ನ ಹೊಡೆದು ಕೊಲೆ ಮಾಡ್ತೀನಿ ಅಂತ. ಅದಕ್ಕೆ ಇವರೆಲ್ಲ ಓಡಿ ಅಕ್ಬರ್ ಖಾನ್ ಹತ್ರ ಹೋದ್ರು. ಖಾನ್ ಸಾಬ್ಗೆ ತುಂಬಾ ಕೋಪ ಬಂದಿದೆ ಅಂತ. ಸಿ ಮೈ ರೆಪ್ಯುಟೇಷನ್ ಪ್ರೆಸೀಡ್ಸ್ ಮೀ. ನಾನು ಅದಕ್ಕೆ ಹೇಳ್ದೆ, ಯಾರಿಗೆ ನನ್ನ ಬೆಲೆ ಗೊತ್ತಿಲ್ವೋ ಅವ್ರು ಹೇಳ್ತಾರೇನಂದ್ರೆ ಹೀಸ್ ಅ ವೆರಿ ಹೆದರ್ತಾರೆ ನನ್ನ ಜೊತೆ ಮಾತಾಡಕ್ಕೆ. ವೆನ್ ಪೀಪಲ್ ಕಮ್ ಕ್ಲೋಸ್ ಟು ಮೀ, ಐ ಆಮ್ ದ ಮೋಸ್ಟ್ ಕಂಪ್ಯಾಷನೇಟ್ ಪರ್ಸನ್ ಇನ್ ದ ವರ್ಲ್ಡ್, ಬಟ್ ಐ ಆಮ್ ಎ ನೋ ನಾನ್ಸೆನ್ಸ್ ಮ್ಯಾನ್. My compassion for my fellow human beings is far greater than anything else in the world. ನಿಮ್ಮ ಈ ಮಾತು ಪೂರ್ತಿ ಸರಿಯಾಗಿದೆ. ನಿಮ್ಮ ರೆಪ್ಯುಟೇಷನ್ ಹೇಗಿದೆ ಅಂತಂದ್ರೆ ಫಿರೋಜ್ ಖಾನ್ಗೆ ತುಂಬಾ ಕೋಪ ಬರುತ್ತೆ, ಮತ್ತೆ ತುಂಬಾ ಬೇಗ ಕೋಪ ಬರುತ್ತೆ. ಹೌದು.